ಬಾರಿ 900 ಸಾವಿರ ಸಾವಿರದ ನೂರು ಶರಣೂರ ಎರನೂರು ಮುನ್ನೂರು ನಾನ್ನೂರು ಹಿಂಗ ನೋಡ್ತಾರೆ ಕಾಕ ಮೂಗಲ ಸರೋಜ ಎಲ್ಲಿ ಇವರ ಕಾಣೆ ಹಬ್ಬ ಜನರಿಗೆ ಮನೆ ಅಡಿಗೆ ತರದಿಟ್ಟು ಎಲ್ಲಿಗೆ ತಾವು ಓದಿ ಅಂತ ಅರಿವಿದೆ ಎಲ್ಲ ಎನ್ನ ತಲೆ ಇಳಿಸೋ ಏನ ಮಾಡುವೆ ಈ ಹಬ್ಬ ಜನರಿಗೆ ಅಟ್ಟಿಬ್ಬ ದೊಡ್ಡವಕ್ಕೂ ಪುಣ್ಯ ಒಕ್ಕಗೂ ಅಪ್ಪನಿಗೂ ಅವ್ವ ಎಲ್ಲಾಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮರಿಗೂ ಹೊರ ಸೊಂದ ಬಂದಿಬ್ಬ ನಾಟಕರಿಗೂ ಆ ಕಡೆ ಈ ಕಡೆ ಬಂದಿಬ್ಬ ಅಣ್ಣ ತಮ್ಮರಿಗೂ ಸೊಂದ ಬಂದಗೂ ಎಲ್ಲಾಗೂ ಮೊದಲೇ ನಾನು ನಮಸ್ಕಾರ ಕೇಳಿದ್ಯ ಅದಾವುದು ಈ ತಿರ್ಕೊ ನಂಗೆ ಹಟ್ಟಿಯೋಗೆ ಮುಪ್ಪೂರು ಮಿಡಾಂದೇಗಿ ಗುಡಿಯ ಹೊಸ ಸೆಲೆ ಹಾಕಿ ಗೊಬ್ಬರ ಹಾಕಿ ಪೇಂಟ್ ಮಾಡಿ ಏಕಮನದಾಗ ಒಂದು ಮನಸ್ಸದಾಗೆ ನಾವು ಪುಣ್ಯವೇ ಬಂದು ಶಿವನ್ ರಾತ್ರಿ ಜನದಾಗೆ ನಾಡುಗಾಡು ತಮ್ಮನ ಅಕ್ಕ ಬಂದು ಅಪ್ಪ ಈ ಮಾದರಿ ಹೆಂಗ ಶಿವನ್ ರಾತ್ರಿ ಜನದಾಗೆ ಹೆಂಗ ಡ್ರಾಮಾನ್ಯಂದು ಮಾಡಿದ್ಯೋ ಅದಕ್ಕೆ ನಿಗೊಂದು ಉದ್ದೇಶ ತಪ್ಪದೊಂದಾಗಿ ಒಂದು ಕೇಳ್ತೋದಿಗಾಗಿ ಅವಕಾಗ ಹೆಂಗ ಮನಸಾರ್ವ ನನ್ರಿ ಹೀಗಿನ ದೊಡ್ಡಕ್ಕ ಕೊನವಕ್ಕ ನನ್ನ ಅಣ್ಣ ತಮ್ಮರು ಅಕ್ಕಿ ತಂಗಿರು ಮೊಮ್ಮನಕ್ಕೆಲ್ಲಾಗ ಫಸ್ಟ್ ನಮ್ಮ ಮನಕೈ ಹಿಂಡೆ ಅರ್ಥಾಗಿ ನಾಳುಗ ಮಾತಾಡೋಳುಗ ನಾ ದೊಡ್ಡ ಮುಂಚೆಲ್ಲ ಏನೋ ಈಗೆಲ್ಲ ಕುನ ಕೂಡ ನಾನು ಸೇದೋ ಡ್ರಾಮಾ ಕತ್ತೆ ಏನೋ ಒಳ್ಳಿತನ ಎತ್ತಿ ಉಲ್ಲಾಸನ ಬಿಟ್ಟು ನಂಗೆ ಅಟ್ಟಿಗ ನಂಗೆ ದೇವರ ತಾತು ಮಾಡೋದ್ರಾಗಿ ಹಿಂಗಣ್ಣ ಮುಡಿದ ಇದರಲ್ಲಿ ಇದು ಮಾಡಿ ಈಗ ಮಾತಾ ಗುರ್ಕಿನ್ನೆ ಮನಕ ಇಂತ ಫಸ್ಟ್ ಮೇಳೆಗೆ ಹತ್ತಿದ್ದಾರೆ ಅದರಿಂದ ಇನ್ನೊಂದು ಮಾತಾಡೋದು ಮುಡಿಯಂದೇಗಿ ಎಲ್ಲ ಸ್ತ್ರೀ ಕೋಪ ಮಾಡಬೇಡ ಅಂದೇಗಿ ಊರ್ ಸರ್ಬ ಕೇತು ಅಂದನೆ ಅಮ್ಮ ಕುಡಿಯೋದ ಪೂಜೆರಿ ಒಟ್ಟಿಗೆ ಅರಿಸಿ ತನ್ನ ಕೈಯಾಗ ಬಂದಾಗ ಹಾಕಿ ಗಟ್ಟಿ ರೂಪಾಯಿ ಎತ್ತಕೊಳ್ಳ ಸರೋಜ ಎಲ್ಲಿ ಇವರ ಕಾಣೆ ಹಬ್ಬ ಜನರಿಗೆ ಮನೆ ಅಡಿಗೆ ತರದಿಟ್ಟು ಎಲ್ಲಿಗೆ ತಾವು ಓದಿ ಅಂತ ಅರಿವಿದೆ ಎಲ್ಲ ಎನ್ನ ತಲೆ ಇಳಿಸೋ ಏನ ಮಾಡುವೆ ಈ ಹಬ್ಬ ಜನರಿಗೆ ಯಾರೋ ತಲೀತದೆ ಇನ್ನೊಂದಿದ್ರೆ ದಯಮಾಡಿ ಸತ್ತಾಕನೆ ಕೆಚ್ಕಟ್ಟು ಅದಲ್ಲ ನಂಗೆ ಹಬ್ಬ ಜನರಿಗೋ ನೀ ಮನೆ ಅಡಿಗೆ ತರದಿಟ್ಟು ಮತ್ತೆ ಎಲ್ಲಿಗಿಂತ ಓದೈತಿ ಈ ಕೇತೆ ಅದು ನಿನಗ ತಲೆ ಎಳ್ತವಾ ಇಲ್ಲಮ್ಮ ಈಸಿ ಬಂದ ಕೊಡ್ಲಿಲ್ಲ ಈಗ ಏನ ಸುಡೋದು ಗಲಂಗಾದತ್ತ ನಂಗೆ ಮನ ಪಕ್ಕದ ಅಕ್ಕದ ಇತ್ತಿರ್ತವ ಅಕ್ಕನ್ ಸರಿ ಐಡಿಯಾಕ್ಕೆ ಫೋನ್ ಹೋದೆ ಏನ ಪಕ್ಕದ ಮನೆ ಸಕ್ಕರೆ ಸರ ಐಡಿಯಾಕ್ಕೆ ಫೋನ್ ನಾ ಒಂದು ಈಸಿ ಬಪ್ಪಿಲ್ಲ ಅಂತೆಯೇ ಹುಚ್ಚಿ ತೋರಿಸಿದೀಯ ನೀ ಒಂದೊಂದು ವರ್ಷವೋ ಅಮ್ಮ ಸುರೇಶ್ತಾ ನಂಗೆಲ್ಲ ಸೇರಿದ ಹಬ್ಬ ಮಾಡೋದು ಹೇಗೆ ಆ ಪೊರ್ಲೆಲ್ಲ ಈಸಿ ಬರುತ್ತವ ಅದನ್ನ ನೀ ಹರಿಯ ಅಮ್ಮ ಒಂದು ನಿನ್ನವು ಹೆಣ್ಣವು ಗಾಬಾಂದಿ ಮಾಡೋದಿಲ್ಲ ತನ್ನ ಹೆಂಡ್ರು ಸತ್ತ ಮಾಡೋದಕ್ಕೆ ಬೇರೆ ದಾವ್ರಿಲ್ಲ ನಮ್ದು ಐತಾ ನಂಗೆ ಮೇಲೆ ಗಾಬಾಂದಿ ಮಾಡ್ನ ಸರಿ ನಿಂಗೆಲ್ಲ ಗಮನ ನಿಲ್ಲಿ ಅವೈ ತಿಂಬುದೇಶ್ ಮಾಡಿ ನನಗೆ
ಯಾವಿ ಹೊತ್ತಿಗೆ ಗುಡಿಗೋಣೆ ಈಗೇನು ನೋಡಿ ಗಾಡಿ ಈಗ ಪುನಃ ಬಂದು ಇದನ್ನ ಮೇಡ ಕೊಟ್ಟಿಟ್ರೆ ನಂಗೆ ಮೇಡ ಬಂದಿಟ್ಟು ಬುರುದು ಹಾಕೊಳ್ಳೋದು ಹೋಗಿ ನಾ ಬಂದು ತಕ್ಕ ಕೈಯಾಗ ಮಾಡಿದ ಬರ್ದಾಗ ಪುನಃ ನೋಡಿ ಇದು ಪುನಃ ನೋಡಿ ಶ್ರಮ ಒಳ್ಳಿಗೆ ಆಡ್ಲಿ ನಾ ಹಿಂದೂ ಇದಾಡ್ತೇನೆ ಮುಂದೆ ನಿಂತಗೆ ತನ್ನ ಕೈಯಾಗ ಮಾಡಿ ಬಂದಾಗ ಹಾಕಿದ್ದು ಕೊಡಿ 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 ಅದು ಬಂದು ಅಪ್ಪರ ಕೊಡಿ ಹಾಕೋದಿಲ್ಲ ಇನ್ನು ಅರ್ಧ ತಂದಲ್ಲ ಕೊಡಿ ಈಗ ಬಂದು ತಾ ಬಂದು ತಂದ ಕೈ ಮಾಡಿ ಬಂದು ಹಾಕಿ ಗಟ್ಟಿ 500 ಕೊಡಿ 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 ನಂಗೆ ಬಂದು ನಾಡಕ ತಲೆವರೆಗೂ ಬೇಕು ಊರ್ ತಲೆ ಇದ್ದಿಲ್ಲ ನಾಡ ತಲೆವರೆಗೂ ಬೇಕು ಅಂತಂದ್ರೆ ಇವ್ರು ರೈಟ್ ಈಗ ಬಂದು ನಂಗೆ ನಾಳೆ ತಲೆವರು ಗೋಕುಲ್ ಕುಮಾರು ತಾನು ಮುಂದುಗ ಏನಟ್ಲಿಯೋ ನಂಗೆ ಮೇಲೆ ಕಡೆ ಏನಿದ್ದು ಪಾಪಕ್ಕೆಲ್ಲ ಕಡನ ಕೊಟ್ಟು ಅದ್ ಕೊಡ್ಲಿಯೋ ಕೊಡ್ಲಿ ಅದು ನಾನು ಲಾಭ ತಂದ್ರೆ ತರ್ಲಿ ಈಗ ಮುಂದುಗ ಬಂದು ನಂಗೆ ಬಂದು ನಂಗೆ ಮೇಡ ಕೊಟ್ಟಿಟ್ರೆ ಈಗ ಇದನ್ನು ಕೊಡುವ ನಂಗೆ ಜಾಮೂನ್ ಕಡೆಯನ್ನು ಕೊಡುವ ಮಕ್ಕಳ ಲಾಭ ಇಂದ ಕೊಡುವ ಅದಕ್ಕೆ ಈಗ ಬಂದು ತನ್ನ ಕೈಯಾಗ ಮಾಡಿ ಬಂದಾಗ ಕೊಡಿ 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 ಹಾಗೆ ಎಸ್ಕಂದ್ರ ಹೆಚ್ಚ ಎಸ್ಕಂದ್ರ ಅರ್ಧರಾಜ್ಯ ಹೆಚ್ಚದಿಲ್ಲ ಅವ ಇಂದ ತನ್ನ ಅಂತ ಈಗ ಮುಂದೆ ಬಂದು ಹೆಚ್ಚಿಗೆ ಇಂದ ಬಂದ ಕೊಡಿ 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 ಹಾಕಿದ್ದು 100 200 300 400 500 600 700 800 ಇದ ಬಾರಿ 900 1000 ಸಾವಿರದ 100 200 300 400 500 600 ಸಾವಿರದ 500 ಮುಂದೆ ಹಾಕಿದ್ದು ಕಂಪನಿ ಹಾಕಿದ್ದು 2,000 ಇನ್ನು ನೆರೆ ಅಡಲೆ ಬಣ್ಣ ನಾವೇ ನೇಗುಟಿ ಸೆಲೆಬ್ರೇಷನ್ ಬಂದ ಈಗ ನೀನು ಹಣವ ತಂದಿಲ್ಲ ನಿನ್ನ ಬೇಗ ಬಿಟ್ಬಿಟ್ಟು ಎಂದದು ಬಂದಾರ ಅಂದರೆ ಬಂದೀಯ ಅಂದ್ರೆ ಎಂದ ಕಂಚ್ಕೊಂಡಿದ್ದೀನಿ ಅಯ್ಯ ನಾನು ನಿನಗೆ ನೇಕುಟಿ ಅಲ್ಲಿಯೋ ಅಲ್ಲಿ ಆಡುವ ಜೋಳಿ ಅಲ್ಲವಾ ಮೊದಲು ಬಂದ ಏನೇ ಎಲ್ಲ ಕನಸಲ್ಲಯ್ಯ ಎಲ್ಲ ನಜದ ಏಯ್ ಎಂದ ಹೇಗೆ ಈ ಅಯ್ಯಗ ಬಿ.ಪಿ. ಮುಂದೆ ಜೋಲಿ ಏನ್ ನೋಡಿ ಹೇಗೋ ಅಯ್ಯ ನಿನ್ನವ ಎಟ್ಟಿಗೆ ರಾಜನ್ ದರಿಯಾದೆ ಅದೊಂದು ಚೆನ್ನಾಗೆ ಕಾರಿ ತೂವಾಕಿ ತೊಪ್ಪಿಟ್ಟಿಟ್ಟೋದ್ವ ಅವ ಬಂದಿಯಪ್ಪ ಓ ಕದೆ ಹತ್ತವರವಾ ಆಗ ಈ ಅಯ್ಯನ ಪಳೆಯ ಕಾಲ ಆಸೆ ತೀರುವುದ ಒಂದು ಒಳ್ಳೆಯ ಜಾಂಬು ಅಂತ ಹೇಗೋ ದಾರವ ಗಿಣ್ಣೆ ಅಂದ್ರೆ ಪನ್ನೆ ಅಂದ್ರೆ ಎನ್ನ ಮಾಕೊಂದು ಫಿಗರು ಈ 4 ಗಂಟೆಗೆ ಸಿಕ್ಕಿರುವ ಫಿಗರು ಬೆಣ್ಣೆಯ ಮೂಗನ ಪಣ್ಣ ಏನ ಮುಟ್ಟ ನೋಡಿ ಇಂಜಿನಿಯರ್ ಕಾಲೇಜ್ ಕಿಳುವಲ್ಲಿ ಸಿಗಿದ್ರು ಸರ ಮದುವೆ ಮಾಡಿದ್ದೇನೆ ನಪ್ಪ ಬೋಕ್ರಾಮನ ಮಾತಿದ್ದು ನಾ ಒಂದು ಮದುವೆ ಮಾಡಿದೆ ನಾ ಒಂದು ಹಾಲು ಕುಡಿತೀರ ಅಂತ ಹಿಂದೆ ನೋಡ್ತಾ ಅರೆ ಕಾಕ ಮೂಗನ ಗಿಣ್ಣ ಈ ಮಗುಳಿಗ ಇವನ ಮಂಡೆ ನೋಡಿ ಮರನ ಮೇಲ್ಕಿರಿ ಮಾಲ ಮತ್ತೆ 4 ಜನ ಜರ
ಮಾಲೆನ ಮರದ ಇರ್ತದೆ ಕಾಮನೆ ನಿನ್ನ ಗಂಡನ ನೋಡ್ತೇವೆ ನಮಗೆ ಜ್ವರ ಬಂದುಬಿಟ್ಟಾನೆ ಮಾತಿಗೆ ಅಂತ ಅದಿಲ್ಲ ಅದನ್ನೊಂದು ಕೊಡಮೆ ಕಟ್ಟ ಕೆಟ್ಟರಿ ನೆಚ್ಚಿನ ನಿಮಗ ಬಂದು ಎಂಜಿನಿಯರ್ ಕಾಲೇಜಿನ ಕೂಡ ಕ್ಯೂ ಹಿಡಿದಾರೆ ಬೆನ್ನಿದ್ದಾರೆ ಜೀವನ ಕಾಣುತ್ತವೆ ಏನೋ ಉಂಟು ನೋಡಿ ಇಂಜಿನಿಯರ್ ಕಾಲೇಜ್ ಬಂದಿದೆ ಈಗ ಗೀಸರ್ ಮಾಡ ಮರಣ ತೋಟನ ಕಿಚ್ಚು ಕಚ್ಚಿರಾಗ ಎಂಜಿನಿಯರ್ ಮಾಡಿ ಕಿಚ್ಚು ಇನ್ನು ನಿಮ್ಮನ ಕೂಡ ಭಾಷೆಯಲ್ಲಿ ಏನೇನು ಪ್ರಯೋಜನ ಇಲ್ಲ ನಾ ತೋಯ್ತು ಬನ್ನಿ ನಪ್ಪ ಮನೆಗ ಕರೆಕ್ಟ್ ನೋಡಿಲ್ಲ ಮಾಡಿ ಕಿಚ್ಚು ಬಿದ್ದು ಉರಿದೆ ಕಡೆ ಸತೀಶ್ ಕುಮಾರ್ ನಾ ಬಂದು ತಂಗ ಕೈಯೋಗ ಮಾಡಿದ್ ಬಂದಾಗ ಮುಂದಕ್ಕೆ ಹಾಕಿನೆ ಮುಂದೆ ಹಾಕಿದ ಹಾಕಿದ್ದು ಚಿವ ಎತ್ತಿದ್ದ ತನ್ನ ಈಗ ಮುಂದೆ ಹಾಕಿದ್ದು ತನ್ನ ಕೈಯೋಗ ಮಾಡಿ ಬಂದಾಗ ಹಾಕಿದ್ದು ಕಟ್ಟು ಸಾಯ್ರ ತನ್ನ ಹೆಚ್ಚಾಗಿ ಕೊಡೆ ನಂಗೆ ಹೆಂಗಡೆ ಬರ್ಬೋದು ஏசகாலி பரவாயில்ல நீ அவ்வளவு ஈசாது ನೋಡು சரிப்பா நீங்க ஏதிங்க ஆகಲಿ இந்த ಸರ್ ನಾವು ತಾನೇ 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 ಬಾಬು ಬಾಬುನ ಅಕ್ಕ ರಾಣು ರಾಣು ಬಾಬು ರಾಣು 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 ಬಾಬು ಇದ್ದಾರ್ತನ್ನ ಬಾಬುನ ಕೇಳ ಬಾಬು ಇವಳು ಸರಿ ಇಲ್ಲ ರಾಣು ರಾಣು ಗಂಡ ಗುಟ್ಟಿ ಗುಟ್ಟಿಂದಲ ನಾ ಬಂದು ನಿಂಗೆ ನಂಗೆ ಬಾಜಾ ನೋಡ್ಲ ನಾನ್ ನೋಡಿದೆ ಸೀಟಿ ಅಂತ ಬಂದು ಒಂದ್ ಕಾಲ ತಲಗಿದ ಹಾಗಂದ್ರೆ ಸೀಟನ್ನು ಕೊಟ್ಟಿದ್ದೆ ನಮ್ಮನ್ನ ನಂಗೆ ಆಯಿ ಬಟ್ಟೆ ಕೊಟ್ಟಿಲ್ಲ ಸೀಟನ್ನು ಕೊಟ್ಟಿ ನಾ ಬಂದು ನನ್ನ ಕೂಲಿದ ದಾರದಾರ ದಾರದ ಆಸಿಕೋ ಈಗ ಹಾಡಿತು ಬಾ ಎಂದಪ್ಪ ಆಸಿಕೇನ ಅದು ಹುಡುಗನ ಹೇಳಿದ್ರಿ ಈಗ ಆಸಿಕೋ ಹಾಡಿತು 6 ನುಟ್ಟಿ ಹಣಗ ಇವರು ಗಂಡ ಮೇಲೆ ಇಲ್ಲಿ ಕರಿ ಬಡಗೆ ಕರಿ ಇಲ್ಲ ಜೀವ ಬಂದು ಏನ್ ಅಟ್ಲಿಯೋ ಗೋಡ ಇಲ್ಲ ನಿಂಬುದಿಲ್ಲ ಈಗ ಮಟ್ಟು ಇಲ್ಲ ಓಡ್ತಿದ್ದೆ ಅಟ್ಲಿಯೋ ಆಮೇಲೆ ಬಂದು ನನ್ನ ಕೈಯೋಗ ಮಾಡಿ ಬಂದಾಗ ಹಾಗೆ ಕಟ್ಟು ರೂಪಾಯಿ ಇವತ್ತು
பெரிய கோயில்களுக்கு செல்வதற்கு முன் பக்தர்கள் வீடு வீடாக சென்று காணிக்கை வசூல் செய்வார்கள். அதே போன்றுதான் நாங்கள் தற்போது வீடு வீடாக சென்று காணிக்கை வசூல் செய்கிறோம். இதில் கிடைக்கும் பணத்தை நாங்கள் கோவில் கட்டுவது அல்லது ஏதேனும் கட்டடம் எழுப்புவது போன்ற ஊரின் நலத்திட்டங்களுக்காக செலவு செய்வோம். திருவிழா சமயத்தில் இரவு நேரங்களில் கோவிலில் காவலுக்காக நாங்கள் அமர்ந்திருப்போம். அத்தருணத்தில் மக்கள் அனைவரும் விழித்திருக்க வேண்டும் என்பதற்காக நாங்கள் ட்ராமா அதாவது நாடகம் அமைத்து இரவு நேரங்களில் தூங்காமல் விழித்திருப்போம். நாடகங்கள் அரங்கேறும் பொழுதும் மக்கள் காணிக்கை செலுத்துவார்கள். உண்மையில் பட்டாபிஷேகம் என்றால் என்ன? ஒரு மன்னர் அல்லது தலைவர் முடிசூடும் பொழுது அதற்கு பெயர் பட்டாபிஷேகம் என்று அழைக்கப்படும். நாடக அரங்கேற்றம் மற்றும் வீடுகளுக்கு சென்று காணிக்கை வாங்கும் பொழுது எதற்காக பட்டாபிஷேகம் என்று அழைக்கிறார்கள் என்று தெரியவில்லை. துலுக்கர் மக்கள் படகர் மக்களை துன்புறுத்தியதாக நம்பப்படுகிறது. அவ்வாறு துன்புறுத்திய பொழுது அங்கே இருந்து வந்தவர்கள் 3 தாத்தாக்கள். அதில் ஒருவர் சின்னக்குன்னூர், மற்றொருவர் குந்தா, மற்றொருவர் கேத்தி கிராமத்திற்கு வந்தனர். வேறு ஏதெல்லாம் கிராமத்திற்கு மக்கள் குடிபெயர்ந்தார்கள் என்று தெரியாது. ஆனால் கம்மந்து என்னும் இந்த கிராமத்திற்கு வந்தவர் குண்டையா. இவர்தான் இங்கே வந்து தன் கம்பை ஊன்றி நிலைநாட்டியவர். எனது வயது 81. நான் இந்த கிராமத்திற்கு வந்த பின் நான் இதுவரை 5 தலைமுறைகளை பார்த்திருக்கிறேன். அதாவது மொத்தத்தில் இந்த கிராமத்திற்கு 5 தலைமுறைகள் இருந்திருக்கலாம். தற்போது நடப்பது 6ஆம் தலைமுறை. ஞாயிறு தோறும் வடகர் நிகழ்ச்சியை காண மறக்காமல் சப்ஸ்கிரைப் செய்யுங்கள்.